ಒಬ್ಬ ವ್ಯಕ್ತಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಹಳ್ಳಿಗಳ ಬೀದಿ ಬೀದಿಯಲ್ಲಿ ಸೈಕಲ್ನಲ್ಲಿ ಬಟ್ಟೆಗಳನ್ನ ಮಾರ್ತಾ ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರನ್ನು ಸಂಪಾದಿಸಿದಂಥ ಕಥೆಯನ್ನು ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ. 1925ರಲ್ಲಿ ನಂಜುಂಡಪ್ಪ ಎಂಬಂತಹ ಒಬ್ಬ ವ್ಯಕ್ತಿ, ತುಂಬಾ ಬಡತನದಲ್ಲಿ ಬೆಳೆದಂತಹ ವ್ಯಕ್ತಿ, ಒಂದು ಒಳ್ಳೆ ಉದ್ಯೋಗ ಬೇಕು ಅಂತ ಹೇಳ್ಬಿಟ್ಟು ಬಂಕಾಪುರದಿಂದ ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ಒಂದು ಒಳ್ಳೆಯ ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೇನೋ ಸೇರ್ಕೊಳ್ತಾರೆ. ತಾನೇ ಯಾಕೆ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬಾರದು ಅಂತ ಅಂದ್ಕೊಂಡು ಹಳ್ಳಿಗಳ ಮೇಲೆ ಬಟ್ಟೆಗಳನ್ನ ಮಾರೋದಕ್ಕೆ ಅಂತೇಳಿ ಹೋಗ್ತಾರೆ. ಸೈಕಲ್ನಲ್ಲಿ ಬಟ್ಟೆಗಳನ್ನ ಮಾರ್ತಾ ಇದ್ದಂತಹ ಇವರು 1938ರಲ್ಲಿ ತಮ್ಮ ಮೊಟ್ಟ ಮೊದಲನೆಯ ಬಟ್ಟೆ ಅಂಗಡಿಯನ್ನು ಕಾಳಿಕಾದೇವಿ ರಸ್ತೆ ದಾವಣಗೆರೆಯಲ್ಲಿ ಶುರು ಮಾಡ್ತಾರೆ. ಅದು ತಮ್ಮ ಮಗನ ಹೆಸರಿನಲ್ಲಿ, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಪ್ರಸ್ತುತ ಆ ಬಟ್ಟೆ ಅಂಗಡಿಯನ್ನು ತನ್ನ 5ನೇ ತಲೆಮಾರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೆ. ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ BSc ಇಂದ ತಂದು ಬಂದಂಥ ಬಟ್ಟೆಗಳಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಕಡೆ ಪಕ್ಷ ಏನಿಲ್ಲ ಅಂತಂದ್ರೂ ಒಂದು ಬಟ್ಟೆ ಬ್ಯಾಗ್ ಆದರೂ ಇದ್ದೇ ಇರುತ್ತೆ. ಸುಮಾರು 1700 ಜನ ಕೆಲಸಗಾರರಿಗೆ ಉದ್ಯೋಗವನ್ನು ನೀಡಿರ್ತಕ್ಕಂಥದ್ದು. ಒಬ್ಬ ತಳ್ಳೋಗಾಡಿನಲ್ಲಿ ಬಟ್ಟೆ ಮಾರ್ತಿದ್ದಂಥ ವ್ಯಕ್ತಿ ಇವತ್ತು 1700-1800 ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಈ ಜನರ ಜೀವನಕ್ಕೆ ಆ ವ್ಯಕ್ತಿ ದಾರಿದೀಪ ಆಗ್ತಾರೆ ಅಂತ ಹೇಳಿದ್ರೆ ಇದೊಂದು ಚಿಕ್ಕ ವಿಷಯನೇ ಅಲ್ಲ. ಇದೇ ರೀತಿಯಾದಂತಹ ಇನ್ನೊಂದು ಕಥೆಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಈ ವಿಷಯ ಇಲ್ಲಿವರೆಗೂ ಯಾರೆಲ್ಲರಿಗೂ ಗೊತ್ತಿರಲಿಲ್ಲ, ಕಮೆಂಟ್ ಮಾಡಿ.